ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ನಾನಿವತ್ತು ಎಲ್ಲಿಗೆ ಹೋಗಿದ್ವಿ ಅಂದರೆ ಸ್ವಲ್ಪ ಹೊಂಗೆ ಬೀಜ ಇತ್ತು ಮತ್ತು ಹಾಗೆ ಸ್ವಲ್ಪ ಕೊಬ್ಬರಿ ಇತ್ತು. ಆ ಕೊಬ್ಬರಿನ ಹಾಕ್ಬಿಟ್ಟು ಕೊಬ್ಬರಿ ಎಣ್ಣೆ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೋ. ಹಾಗೆ ನಿಮಗೂ ಕೂಡ ಏನೇನಿದೆ, ಏನೇನು ಹಳ್ಳಿ ಕಡೆ ಸಿಗುತ್ತೆ ಅನ್ನೋದನ್ನು ತಿಳಿಸೋಣ ಅಂತ ನಿಮಗೂ ಕೂಡ ಹಾಕಿದ್ದೀನಿ ಈ ವಿಡಿಯೋನ. ನೋಡಿ, ಇದೆಲ್ಲ ಏನಿದೆ ಅದು ಹೊಂಗೆ ಬೀಜ. ಹೊಂಗೆ ಎಣ್ಣೆನ ನಾವು ಹೊಂಗೆ ಬೀಜನ ಒಂದು ಸ್ವಲ್ಪ ದಿವಸ ಹಾಯ್ದು ಆಮೇಲೆ ಅದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಚೆಚ್ಚಿ ಆಮೇಲೆ ಸಿಪ್ಪೆ ಬಿಡಿಸಿ ಆಮೇಲೆ ಸ್ವಲ್ಪ ಅದನ್ನು ಒಣಗಾಕಿ ಆಮೇಲೆ ತೊಗೊಂಡೋಗಿ ಈ ಥರ ಕೊಟ್ಟರೆ ಅವರು ಹೊಂಗೆ ಎಣ್ಣೆ ಕೊಡ್ತಾರೆ. ಮತ್ತು ಕೊಬ್ಬರಿನೂ ಕೂಡ ಕೊಬ್ಬರಿ ತೊಗೊಂಡೋಗಿ ಸುಲಿದ್ಬಿಟ್ಟು ತೊಗೊಂಡೋಗಿ ಕೊಟ್ಟರೆ ಕೊಬ್ಬರಿ ಎಣ್ಣೆ ಕೂಡ ಕೊಡ್ತಾರೆ. ಹಾಗೆ ಸೀಗೆಕಾಯಿ ಕೊಟ್ಟರೆ ಸೀಗೆ ಪೌಡ್ರು ಕೂಡ ಕೊಡ್ತಾರೆ. ಸೀಗೆ ಪೌಡ್ರು ಅದನ್ನು ತಲೆಗೆ ಹಾಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ನಾವು ತೊಗೊಂಡೋಗಿರುವಂತಹ ಕೊಬ್ಬರಿ ಎಣ್ಣೆ ತೊಗೊಳೋಣ ಅಂತ ನಾವು ಇದನ್ನು ತೊಗೊಂಡೋಗಿದ್ವಿ. ಆದರೆ ಕೊಬ್ಬರಿ ಎಣ್ಣೆ ಖಾಲಿಯಾಗಿತ್ತು ಅಂದ್ಬಿಟ್ಟು ನಮಗೆ ಕೊಬ್ಬರಿ ಎಣ್ಣೆ ಸಿಕ್ಕಲಿಲ್ಲ. ಬರೀ ಕಾಸು ಮಾತ್ರ ಇಸ್ಕೊಂಡ್ವಿ. ಇದ್ರ ತೂಕ ಎಷ್ಟಿದೆ ಅಷ್ಟನ್ನು ಹಾಕಿ. ಮತ್ತು ಇದ್ರ ಜೊತೆ ನಾವು ಸ್ವಲ್ಪ ಹೊಂಗೆ ಕಾಯಿ ಚಚ್ಚಿದ್ದು ಹೊಂಗೆ ಬೀಜ ಇತ್ತು, ಅದನ್ನು ಕೂಡ ತೊಗೊಂಡೋಗಿದ್ವಿ. ನೋಡಿ, ಇವಾಗ ಅದು ಏನು ನೋಡ್ತಾ ಇದ್ದೀರಾ, ಅದು ಹೊಂಗೆ ಬೀಜ. ಅದನ್ನು ಕೂಡ ತೂಕ ಹಾಕಿಸ್ಕೊಂಡು ಸ್ವಲ್ಪ ಎಣ್ಣೆ ತೊಗೊಳೋದಿತ್ತು. ನೋಡಿ, ಇದು ಏನು ನೋಡ್ತಾ ಇದ್ದೀರಾ, ಇದು ಹೊಂಗೆ ಎಣ್ಣೆ. ನಿಮಗೆ ಯಾವ ಥರ ಎಣ್ಣೆ ಬೇಕಾದರೂ ಇಲ್ಲಿ ಸಿಕ್ಕುತ್ತೆ. ಇಲ್ಲಿರೋದು ನೆಲಮಂಗಲದಲ್ಲಿ ಹುಣಸೆ ಮರದ ಹತ್ರ. ಸ್ವಲ್ಪ ಈ ಕಡೆ ರೈಟಾಗಿ ಟರ್ನ್ ಆದರೆ ಅಲ್ಲೇ ಸ್ವಲ್ಪ ಒಂಚೂರು ಒಳಗಡೆ ಹೋದರೆ ಅಲ್ಲೇ ಇದೆ. ನೋಡಿ, ಇದೆಲ್ಲ ಮಿಷಿನ್ ಎಲ್ಲ ಇದೆ ಅಲ್ಲಿ ಎಣ್ಣೆ ಮಾಡೋ ಅಂತಹ ಮಿಷಿನು. ಎಷ್ಟು ದೊಡ್ಡ ಇದು, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿರೋ ಎಣ್ಣೆನೂ ಕೂಡ ಇಲ್ಲಿ ಸಿಗುತ್ತೆ. ನೀವು ಕೂಡ ಎಲ್ಲಾದರೂ ನೆಲಮಂಗಲದಲ್ಲಿ ನಿಯರ್ ಅಲ್ಲೇ ಎಲ್ಲಾದರೂ ಸ್ವಲ್ಪ ಹತ್ರದಲ್ಲಿದ್ದರೆ ಪ್ಲೀಸ್ ಇಲ್ಲಿಗೆ ಬಂದು ಒಂದು ಸತಿ ಎಣ್ಣೆನ ಟ್ರೈ ಮಾಡಿ. ಚೆನ್ನಾಗಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ಓಕೆನಾ. ಈಗ ನಮಗೆ ಕೊಬ್ಬರಿ ಎಣ್ಣೆ ಸಿಕ್ಕಲಿಲ್ಲ. ನೆಕ್ಸ್ಟ್ ವಾರ ಯಾವಾಗಾದರೂ ಹೋಗಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಈಸ್ಕೊಳ್ತೀನಿ. ನೆಕ್ಸ್ಟ್ ವಾರದಲ್ಲಿ ಯಾವಾಗಾರ ಹಬ್ಬ ಮುಗಿದ್ಮೇಲೆ ಅಥವಾ ಇಲ್ಲ ನೆಕ್ಸ್ಟ್ ವಾರದಲ್ಲಿ ಹೋಗಿ ಈಸ್ಕೊಳ್ತೀನಿ. ನೋಡಿ, ಇಷ್ಟೊಂದು ಹೊಂಗೆ ಬೀಜ, ಹೊಂಗೆಕಾಯಿ ಎಷ್ಟು ಥರ ಇದೆ ಅಂದರೆ ಯಾವ ಥರದ್ದು ಬೇಕಾದ್ರೂ ಬೀಜ, ಕೊಬ್ಬರಿ ಎಣ್ಣೆ, ಹಳ್ಳೆಣ್ಣೆ ಕೂಡ ಸಿಗುತ್ತೆ. ನೋಡಿ ಎಣ್ಣೆ ಹೆಂಗಿದೆ ಅಂತ, ತುಂಬ ಚೆನ್ನಾಗಿದೆ. ಹೊಂಗೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಮಿಕ್ಸ್ ಎಣ್ಣೆ, ಪ್ರತಿಯೊಂದು ಎಣ್ಣೆನೂ ಸಿಗುತ್ತೆ. ಅರ್ಧ ಲೀಟ್ರು, 1 ಲೀಟ್ರು, 2 ಲೀಟ್ರು, 5 ಲೀಟ್ರು ಎಷ್ಟು ಬೇಕಾದ್ರೂ ಸಿಗುತ್ತೆ. ಚೆನ್ನಾಗಿರುತ್ತೆ ಎಣ್ಣೆ. ತಲೆಗೆ ಹಾಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿರುತ್ತೆ. ದೀಪದ ಎಣ್ಣೆ ಚೆನ್ನಾಗಿರುತ್ತೆ. ಪ್ರತಿಯೊಂದು ಎಣ್ಣೆನೂ ಚೆನ್ನಾಗಿರುತ್ತೆ. ಬಂದು ಇಲ್ಲಿ ಮಾಡಿ. ನೆಲಮಂಗಲ ಹುಣಸೆ ಮರದ ಹತ್ರ ಚೆನ್ನಾಗೈತೆ ಎಣ್ಣೆ.